ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 19 ನಂಬಿಗಸ್ತಿಕೆ. ತ್ರಯೇಕ ದೇವರ ಕುಟುಂಬವು ಒಬ್ಬರಿಗೊಬ್ಬರು ಮತ್ತು ನಮಗೆ ಅಂದರೆ ಮನುಷ್ಯರಿಗೆ ನಿಜವಾಗಿಯೂ ನಂಬಿಗಸ್ತರಾಗಿದ್ದಾರೆ. ನಾನು ಫೇತ್ಫುಲ್ನೆಸ್ ಎಂಬ ಪದವನ್ನು ನೋಡಿದಾಗ ನನಗೆ ಪರಿಪೂರ್ಣವಾಗಿ ತುಂಬಿದ ನಂಬಿಕೆ ಎಂದು ಭಾಸವಾಗುತ್ತದೆ. ಯಾರಾದರೂ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟರೆ ನಾನು ನಿಷ್ಠಾವಂತ ವ್ಯಕ್ತಿಯಾಗುವ ಸಾಧ್ಯತೆ ಹೆಚ್ಚು. ಆದಾಗ್ಯೂ ಯಾರೊಬ್ಬರ ಮೇಲೆ ಅವರು ವಿಶ್ವಾಸದ್ರೋಹಿಗಳಾಗಬಹುದು ಎಂಬ ಸಾಧ್ಯತೆ ಇದ್ದರೂ ಸಹ ನಮ್ಮ ಸಂಪೂರ್ಣ ನಂಬಿಕೆಯನ್ನು ನಾವು ಅವರ ಮೇಲೆ ಇಡಬಹುದೋ? ನಾವು ಯೇಸುವಿನ ಹಿಂಬಾಲಕರನ್ನು ನೋಡಿದಾಗ ಆತನಿಗೆ ದ್ರೋಹ ಮಾಡುವವನು ದ್ರೋಹದ ಹಂತದವರೆಗೆ ಆತನ ಜೊತೆ ಅನ್ಯೋನ್ಯತೆಯನ್ನು ಪರಿಪೂರ್ಣವಾಗಿ ಆನಂದಿಸುವುದನ್ನು ನಾವು ನೋಡುತ್ತೇವೆ. ಯೂದನಲ್ಲಿ ಯೇಸುವಿನ ಅಪಾರವಾದ ನಂಬಿಕೆಯನ್ನು ನೋಡುವುದು ಆಶ್ಚರ್ಯಕರವಾಗಿದೆ. ಯಾಕೆಂದರೆ ಯೂದನು ಖಜಾಂಚಿಯಾಗಿ ನೇಮಿಸಲ್ಪಟ್ಟಿದ್ದನು. ದುಃಖಕರ ಎಂದರೆ ಅವನಿಗೆ ವಹಿಸಿಕೊಟ್ಟ ವಿಷಯವೇ ಅವನ ಯಜಮಾನನಿಗೆ ದ್ರೋಹ ಬಗೆಯುವ ಶೋಧನೆಗೆ ಕಾರಣವಾಯಿತು. ದ್ರೋಹ ಬಗೆಯುವುದಕ್ಕೆ ಹಣವೇ ಕಾರಣ ಎಂದು ನಮಗೆ ಆಶ್ಚರ್ಯವಾಗುತ್ತದೆಯೇ? ಹಣದಿಂದಾಗಿ ನಾವು ಅಪನಂಬಿಗಸ್ತರಾಗಿ ನಡೆದಿರುವ ಯಾವುದೇ ನಿದರ್ಶನಗಳನ್ನು ಅದು ನಮಗೆ ನೆನಪಿಸುತ್ತಾ ಇದೆಯೋ? ಕೆಲವೊಮ್ಮೆ ನಾವು ನಿಭಾಯಿಸಲು ಅಸಮರ್ಥರೆಂದು ನಮಗೆ ತೋರುವ ವಿಷಯಗಳನ್ನೇ ದೇವರು ನಮಗೆ ಒಪ್ಪಿಸುತ್ತಾನೆ. ಅದು ದೇವರು ನಮ್ಮ ಮೇಲೆ ಇಡುವ ನಂಬಿಕೆಯ ಸೊಗಸು ಆಗಿದೆ. ಯೇಸು ತನ್ನನ್ನು ಅಲ್ಲಗಳೆದ ಪೇತ್ರನನ್ನು ತನ್ನ ಸಭೆಯನ್ನು ಕಟ್ಟುವವನಾಗಿ ಪರಿವರ್ತಿಸುತ್ತಾನೆ. ಯೇಸು ಸಭೆಯನ್ನು ಬಹಳವಾಗಿ ಹಿಂಸಿಸಿದ ಮುಖ್ಯ ಕಿರುಕುಳಗಾರನಾದ ಪೌಲನನ್ನು ಸಭಾಸ್ಥಾಪಕ ಮತ್ತು ಮೊದಲ ಮಿಷನರಿ ಎಂಬ ಕೆಲಸವನ್ನು ನೀಡಿದನು. ಯೇಸು ಸದಾ ಅನುಮಾನ, ಸಂಶಯ ವ್ಯಕ್ತಪಡಿಸುತ್ತಿದ್ದ ಶಿಷ್ಯ ತೋಮನನ್ನು ಭಾರತಕ್ಕೆ ಮಿಷನರಿ ಎಂದು ಕಳುಹಿಸಿಕೊಟ್ಟನು. ಅಲ್ಲಿ ತೋಮನು ರಕ್ತ ಸಾಕ್ಷಿ ಆದನು. ನನ್ನ ಸ್ವಂತ ಸೇವೆಯ ಕರೆಯ ಕುರಿತು ನಾನು ಆಲೋಚಿಸುವಾಗ ಮನೆಗಳನ್ನು ಪುನಃಸ್ಥಾಪಿಸುವ ಮತ್ತು ಬಲಪಡಿಸುವ ಕೆಲಸಕ್ಕಾಗಿ ದೇವರು ನನ್ನನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಎಂದು ನಾನು ಆಗಾಗ್ಗೆ ಆಶ್ಚರ್ಯಪಡುತ್ತೇನೆ. ಇದು ನನ್ನ ಸಾಮರ್ಥ್ಯ ಅಲ್ಲ, ಬದಲಿಗೆ ನನ್ನ ದೌರ್ಬಲ್ಯ ಮತ್ತು ವೈಫಲ್ಯತೆ ಎಂದು ನನಗೆ ತೋರುತ್ತದೆ. ಯೇಸುವಿಗೆ ತನ್ನ ಶಿಷ್ಯರ ಮೇಲಿನ ನಂಬಿಗಸ್ತಿಕೆಯು ಅವರ ನಂಬಿಗಸ್ತಿಕೆಯ ಮೇಲೆ ಆಧಾರಗೊಂಡಿರಲಿಲ್ಲ. ಬದಲಾಗಿ ಅದು ಅವರ ವಿಶ್ವಾಸ ದ್ರೋಹದ ಹೊರತಾಗಿಯೂ ಇತ್ತು. ನಾವು ನಂಬಿಗಸ್ತ ಶಿಷ್ಯರಾಗಿಲ್ಲದಿದ್ದರೂ ಆತನು ನಂಬಿಗಸ್ತ ಗುರುವಾಗಿ ಮುಂದುವರಿಯುತ್ತಾನೆ. ಜನರು ನಮ್ಮ ವಿಷಯದಲ್ಲಿ ವಿಶ್ವಾಸ ದ್ರೋಹಿಗಳಾಗಿ ನಡೆದುಕೊಳ್ಳುವ ಇಂತಹದೇ ಪರಿಸ್ಥಿತಿಯನ್ನು ನಾವು ಎದುರಿಸಿದಾಗ ಆಶ್ಚರ್ಯ ಪಡಬೇಕಾಗಿಲ್ಲ. ಆತನಂತೆ ಆಗುವುದು ಅಂದರೆ ಜನರು ನಂಬಿಗಸ್ತರಾಗಿ ಇಲ್ಲದಿದ್ದರೂ ನಾವು ನಂಬಿಗಸ್ತರಾಗಿ ಮುಂದುವರಿಯುವುದೇ ಆಗಿದೆ. ನಾವು ಇಂದು ಜನರಲ್ಲಿ ತೋರಿಸುವ ನಂಬಿಕೆಯ ಪ್ರಮಾಣವನ್ನು ಅವಲೋಕಿಸೋಣವೇ? ನಮ್ಮ ನಿಷ್ಠೆಯು ಅವರ ನಿಷ್ಠೆಯ ಮೇಲೆ ಅವಲಂಬಿತವಾಗಿದೆಯೋ? ಅವರ ವೈಫಲ್ಯಗಳ ಮಧ್ಯದಲ್ಲಿಯೂ ನಾವು ಜನರನ್ನು ನಂಬುತ್ತೇವೆಯೋ? ನಾವು ನಿರಂತರವಾಗಿ ಆತನನ್ನು ವಿಫಲಗೊಳಿಸುತ್ತಿರುವಾಗಲೂ ದೇವರ ನಿರಂತರ ನಂಬಿಗಸ್ತಿಕೆಗೆ ಇಂದು ನಾವು ಎಷ್ಟು ಗೌರವವನ್ನು ವ್ಯಕ್ತಪಡಿಸುತ್ತೇವೆ? ನಮ್ಮನ್ನು ನಂಬುವ ಜನರಿಗೆ ನಾವು ಎಷ್ಟು ನಂಬಿಗಸ್ತರಾಗಿ ಇದ್ದೇವೆ? ಶಿಷ್ಯರು ಯೇಸುವಿಗೆ ಮಾಡಿದಂತೆ ನಾವು ಇತರರಿಗೆ ದ್ರೋಹ ಮಾಡಿದ್ದೇವೆಯೇ ಅಥವಾ ನಿರಾಕರಿಸಿದ್ದೇವೆಯೇ? ನಮ್ಮ ಸಂಗಾತಿ, ನಮ್ಮ ಮಕ್ಕಳು, ನಮ್ಮ ಜೊತೆ ಕೆಲಸದವರು ಮತ್ತು ಕ್ರಿಸ್ತನ ಸಭೆ ಮತ್ತು ರಾಜ್ಯದ ಜವಾಬ್ದಾರಿಗಳು ನಮ್ಮ ಕೈ ಬಿಟ್ಟರೂ ಅದಕ್ಕೆ ನಾವು ನಿಷ್ಠರಾಗಿರುವುದು ನಾವು ಅನುಸರಿಸಬೇಕಾದ ಗುಣಲಕ್ಷಣವಾಗಿದೆ. ಈ ದಿನ ದೇವರು ನಮ್ಮನ್ನು ಒಳ್ಳೆಯ ಮತ್ತು ನಂಬಿಗಸ್ತ ಸೇವಕ ಎಂದು ಶ್ಲಾಘಿಸಲು ಶಕ್ತನಾಗಿದ್ದಾನೆಯೋ? ಪ್ರಾರ್ಥನೆ ಮಾಡೋಣ. ನಿಷ್ಠಾವಂತ ದೇವರೇ, ನನ್ನ ಅಪನಂಬಿಗಸ್ತ ಮತ್ತು ವಿಶ್ವಾಸ ದ್ರೋಹಿ ಸ್ವಭಾವವನ್ನು ತಿಳಿದುಕೊಂಡೂ ಸಹ ನೀನು ನನ್ನನ್ನು ಆರಿಸಿಕೊಂಡಿದ್ದಿ. ಒಬ್ಬ ಸಂಗಾತಿಯಾಗಿ, ಪೋಷಕರಾಗಿ, ಮಗುವಾಗಿ ಮತ್ತು
ನೀನು ಕರೆದ ಸೇವಕನಾಗಿ ನಿನ್ನ ದೃಷ್ಟಿಯಲ್ಲಿ ಎಲ್ಲ ಸ್ಥಳಗಳಲ್ಲಿ ನಿಷ್ಠೆಯಿಂದ ನಡೆಯಲು ನಮಗೆ ಸಹಾಯ ಮಾಡು. ಬಲ ನಂಬಿಗಸ್ತನಾದ ಒಳ್ಳೆ ಆಳು ಎಂದು ನೀನು ಘೋಷಿಸುವುದನ್ನು ಎದುರು ನೋಡಲು ನನ್ನನ್ನು ಸಕ್ರಿಯಗೊಳಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.